ಈಗ ಮೇಕೆದಾಟು ವಿಚಾರವಾಗಿ ಕಳೆದ ವಿಧಾನಸಭಾ ಚುನಾವಣೆ ಪೂರ್ವದಲ್ಲಿ ನಮ್ಮ ನೀರು ನಮ್ಮ ಹಕ್ಕು, ನಮ್ಮ ನೀರು ನಮ್ಮ ಹಕ್ಕು ಅಂತ ಸ್ಲೋಗನ್ ಕೂಗ್ಕೊಂಡು ಹೊರಟವ್ರು ಯಾರು? ಮೇಕೆದಾಟನ್ನ ಉಳಿಸ್ತೀನಿ ಅಂತ ಹೇಳ್ದವ ಮಾನ್ಭವ ಯಾರು? ಯಾರಣ್ಣ? ಈ ರಾಜ್ಯದ ಉಪಮುಖ್ಯಮಂತ್ರಿ ಅಲ್ವೇ? ಹಾಗಾಗಿ INDI ಮೈತ್ರಿಕೂಟದಲ್ಲಿ ಇವತ್ತಿರ್ತಕ್ಕಂಥವ್ರು ಯಾರು? ತಮಿಳ್ನಾಡು ಯಾರ ಜೊತೆ ಚೆನ್ನಾಗಿದ್ದಾರೆ? ತಮಿಳ್ನಾಡಿನ ಮುಖ್ಯಮಂತ್ರಿಗಳು ಸ್ಟ್ಯಾಲಿನ್ ಅವರು. ಬನ್ನಿ ಸೌಹಾರ್ದಿತ್ವ ಕೂತ್ಕೊಳ್ಳೋಣ. ನಮ್ಮ ನಾಡಿನ ನೀರಾವರಿ ವಿಚಾರವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರಿಗೆ ಇರ್ತಕ್ಕಂಥ ದೂರದೃಷ್ಟಿ ಈಗಾಗಲೇ ಹಲವಾರು ಪ್ರದೇಶಗಳಲ್ಲಿ ಇವತ್ತು ನೀರಾವರಿಯನ್ನು ಮಾಡಿರ್ತಕ್ಕಂಥ ಉದಾಹರಣೆಗಳಿದೆ. ಮೇಕೆದಾಟು ವಿಚಾರ ಇರ್ಬೋದು, ಯಾವುದೇ ವಿಚಾರ ಇರ್ಬೋದು, ನಾವಂತೂ ಸೌಹಾರ್ದಿತವಾಗಿ ಅದು ಕಾಂಗ್ರೆಸ್ ಇರ್ಬೋದು ಮತ್ತಿನ್ಯಾವುದೇ ಪಕ್ಷ ಇರ್ಬೋದು ಕೈ ಜೋಡಿಸ್ಲಿಕ್ಕೆ ಸಿದ್ಧರಿದ್ದೇವೆ. ಮೊದಲನೇ ಸ್ಟೆಪ್ ಅವ್ರು ತಗೊಳ್ಳಿ. ತಮಿಳುನಾಡು ಸರ್ಕಾರಕ್ಕೆ ರಾಜ್ಯದ ಕಾಂಗ್ರೆಸ್ ಒಪ್ಸಕ್ಕಾಗಲ್ಲ ಅಂತ ಕಡಾಖಂಡಿತವಾಗಿ ಹೇಳಿದ್ದಾರೆ ಕುಮಾರಸ್ವಾಮಿ. ಕ್ರಾಂತಿನೂ ಆಗಲ್ಲ, ಎಂಥದೂ ಇಲ್ಲ, ಎಲ್ಲ ಶಾಂತಿಯಾಗಿ ಹೋಗುತ್ತೆ. ನೋಡಿ, ಇಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥವ್ರು ರಾಕ್ಷಸರು. ಇವರು ಅಷ್ಟು ಸುಲಭವಾಗಿ ಇನ್ನೊಂದು 3 ವರ್ಷ ಇವರು ಏನು ಸರ್ಕಾರ ಕೆಡವ್ಬಿಟ್ಟು ಹಂಗಾರು ಹೊಂಟೈತಾರ, ಮನೇಲಿ ಸೇರ್ಕೋತಾರ? ಅಧಿಕಾರ ಬೇಡವೇ? ಬಾಚ್ತಾ ಇದ್ದಾರೆ ದುಡ್ಡ. ಇನ್ನೊಂದು 3 ವರ್ಷ ಎಷ್ಟಾಗುತ್ತೋ ಅಷ್ಟು ಬಾಚಿ ಮತ್ತು ಮುಂದಿನ ಚುನಾವಣೆಯಲ್ಲಿ ನಮ್ಮ ಪರಿಸ್ಥಿತಿ 40ಕ್ಕೂ 50ಕ್ಕೂ ಕುಸಿಯುತ್ತೆ ಅಂತಕ್ಕಂಥದ್ದು ಪಾಪ ಒಳಗಡೆ ಕೂತ್ಕೊಂಡಾಗ ಚರ್ಚೆ ಮಾಡ್ಕೊತಾವ್ರೆ ಕಾಂಗ್ರೆಸ್ನ ಸ್ನೇಹಿತರು. ಹಾಗಾಗಿ ಯಾವ ಕ್ರಾಂತಿನೂ ಆಗಲ್ಲ, ಎಂಥದ್ದು ಆಗಲ್ಲ, ಎಲ್ಲ ಅಡ್ಜಸ್ಟ್ಮೆಂಟ್ ಮಾಡ್ಕೊಂಡು ಶಾಂತಿ ಎಲ್ಲ ಒಳ ಒಪ್ಪಂದದಿಂದ CM DCM ಮಂತ್ರಿಮಂಡಲ ಬದಲಾವಣೆ ಇವೆಲ್ಲ ಕುರ್ಚಿಗೋಸ್ಕರ ಎಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಾರೆ. ತಲೆ ಕೆಡಿಸ್ಕೊಂಡೆ ಅಲ್ಲೆಲ್ಲ ಇವತ್ತು ರಾಜ್ಯದ ಅಧಿಕಾರಿಗಳಿಗೆ ಎಲ್ಲೂ ಬೆಲೆ ಇಲ್ಲ. ಯಾವ IAS KS IPS IFS ಆಫೀಸರ್ಗಳು ಕಷ್ಟಪಟ್ಟು ಅವ್ರ ಸ್ವಂತ ಬಲದ ಮೇಲೆ ಬಡ ಕುಟುಂಬದಿಂದ ಬಂದು ಸಾಲ ಸೋಲ ಮಾಡ್ಕೊಂಡು ಹಗಲು ರಾತ್ರಿ ನಿದ್ದೆ ಹೋಗದಿರ ಕಷ್ಟಪಟ್ಟು ಪಾಸ್ಔಟ್ ಆಗಿರ್ತಕ್ಕಂಥ ಅಧಿಕಾರಿಗಳು, ದಯವಿಟ್ಟು ಈಗಲೂ ಹೇಳ್ತೀನಿ, ಅಧಿಕಾರಿಗಳು ಯಾವತ್ತೂ ಕೂಡ ಯಾರ ಕೈಗೊಂಬೆ ಆಗಿ ಕೆಲಸ ಮಾಡ್ತಕ್ಕಂಥ ಅಗತ್ಯತೆ ಇಲ್ಲ. ನಿಮಗೆ ಅಲ್ಲ, ನಾನು ಹೇಳ್ತೀನಿ ಕೇಳಿ. ಇವತ್ತು ಏನಾಗಿದೆ, ಅಧಿಕಾರಿಗಳ ದಂಡು ಇವತ್ತು ಯಾವ್ಯಾವ ರೀತಿ ರಾಜ್ಯದ ಮುಖ್ಯಮಂತ್ರಿಗಳು ಒಬ್ಬ ಅಧಿಕಾರಿ ಮೇಲೆ ಕಪಾಳ ಮೋಕ್ಷ ಮಾಡಲಿಕ್ಕೆ ಹೋದಂಥವ್ರು, 31 ವರ್ಷ ಸರ್ವಿಸ್ ಮಾಡಿರ್ತಕ್ಕಂಥ ಪಾಪ ಪೊಲೀಸ್ ಅಧಿಕಾರಿ, ಜನ ಅದೊಂದು ಪತ್ರ ಓದಿರ್ಬೇಕು ಬಹುಶಃ ತಾವು. ಜನ ಅವ್ರಿಗೆ ಕೇಳಿದ್ರಂತೆ, ಅಲ್ಲ ಸರ್, ನೀವು ಪೊಲೀಸ್ ಅಧಿಕಾರಿಯಾಗಿ ನಿಮಗೆ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ, ನಮಗಿನ್ಯಾವ ರೀತಿ ರಕ್ಷಣೆ ಕೊಡ್ತೀರಿ ಅಂತಕ್ಕಂಥ ಪ್ರಶ್ನೆ ಕೇಳಿದಾಗ ಪಾಪ ಮನನೊಂದು ಸ್ವಯಂ ಪ್ರೇರಿತರಾಗಿ ಇವತ್ತು ನಿವೃತ್ತಿಯನ್ನು ಘೋಷಣೆ ಮಾಡಿರ್ತಕ್ಕಂಥ ಉದಾಹರಣೆ ಇದೆ. ಇಲ್ಲ ಅದೇ ರೀತಿ ನಮ್ಮ ಮಂಡ್ಯ ಭಾಗದ ಒಬ್ಬರು SP ಬಹುಶಃ ಶಂಕರ್ ಅಂತ ಅವ್ರ ಹೆಸರು, ಪೃಥ್ವಿಕ್ ಶಂಕರ್ ಅವರು ಇಲ್ಲಿರ್ತಕ್ಕಂಥ ಮಟ್ಕ ದಂಧೆ, ಇಸ್ಪೀಡ್ ದಂಧೆ, ಮರಳು ದಂಧೆ ಇವೆಲ್ಲವನ್ನು ತಡೆಗಟ್ಟಬೇಕೋ ಬೇಡವಾ? ಪೊಲೀಸ್ ಆಫೀಸರ್ ಆದಂಥವ್ರು ಅವ್ರ ಕೆಲಸ ಏನು, ಅವ್ರ ಕರ್ತವ್ಯ ಏನು, ಅವ್ರ ಡ್ಯೂಟಿ ಏನು? ಇಲ್ಲಿ ಯಾರೋ ಪ್ರಭಾವಿ ಮಂತ್ರಿಗಳು, ಕಾಂಗ್ರೆಸ್ನಲ್ಲಿ ಆಡಳಿತದಲ್ಲಿ ಇರ್ತಕ್ಕಂಥ ಪ್ರಭಾವಿಗಳ ಚೇಲಗಳು, ಅವ್ರ ಹಿಂದೆ ಮುಂದೆ ಇರ್ತಕ್ಕಂಥ ಬೆಂಬಲಿಗರಿಗೆ ಇವತ್ತು ಅವರು ಬೆಂತಟ್ಟೋಸ್ಕರ ಉತ್ತೇಜನ ಕೊಡೋದಕ್ಕೋಸ್ಕರ ಇವತ್ತು ಇಂಥ ನಿಷ್ಠಾವಂತ ಅಧಿಕಾರಿಗಳ ಮೇಲೆ ಈ ರೀತಿ ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಇದೆಯಲ್ಲ, ಇದು ಭಾಳ ದಿನ ನಡೀಲಿಕ್ಕೆ. ಇಲ್ಲಿ ಯಾವ ಪ್ರಾಮಾಣಿಕ ಅಧಿಕಾರಿಗೂ ಬೆಲೆ ಇಲ್ಲ ಈ ಸರ್ಕಾರದಲ್ಲಿ. ಅಧಿಕಾರಿಗಳು, ಗುತ್ತಿಗೆದಾರರು ಎಲ್ಲರೂ ಬೇಸತ್ತು ಹೋಗಿದ್ದಾರೆ. ಮುಂದೆ ಜನ ತೀರ್ಮಾನ ತಗೋತಾರೆ. ಬನ್ನಿ.